ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚ್ಚು ನವೀನ್ ಯೂಟ್ಯೂಬ್ ಚಾನಲ್. ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ಅಮ್ಮ ಟೋಕ್ಯೋ ಚಿನ್ನು ಬಂದಿದ್ದು ಹಿಂಗೆ ಅದ್ರ ಕ್ಯಾಮ್ರಾ ನೋಡ್ತಾಳೆ. ದಿಸ್ ಇಸ್ ವಾಟ್ ಶಿ ಡಸ್. ಇಲ್ಲಿ ನೋಡ್ತಾಳೆ, ಆಮೇಲೆ ಇಲ್ಲಿಂದ ಕ್ಯಾಮ್ರಲ್ಲಿ ಅಲ್ಲಿ ಬಂದಿರೋದು ಗೊತ್ತಾಗುತ್ತಲ್ಲ, ಅದು ನೋಡಿ ಹಿಂಗೆ ಬೊಗ್ಳೋದು ಗೈಸ್. ಸೊ ಬನ್ನಿ ಇವಾಗ ಹೋಗಿ ಫಸ್ಟು ನಾನು ಪಾಸ್ತಾ ಮಾಡಿಬಿಟ್ಟು ಪಾಸ್ತಾ ತಿನ್ಬಿಟ್ಟು ಅದಾದ್ಮೇಲೆ ಪಾಸ್ತಾ ಡಿಲಿಷಿಯಸ್, ಸಿಂಪಲ್ ಹೆಲ್ದಿ ಹಾಗೆ ಡಿಲಿಷಿಯಸ್, ಬಿಕಾಸ್ ಇದು ಸೋರ್ಸ್ ಆಫ್ ಪ್ರೋಟೀನ್, ಹಾಗೆ ಇದರಲ್ಲಿ 0 ಕೊಲೆಸ್ಟ್ರಾಲ್ ಇದೆ, ಹಾಗೆ ನೋ ಟ್ರಾನ್ಸ್ ಫ್ಯಾಟ್ ಕೂಡ ಇದರಲ್ಲಿ, ಆ್ಯಂಡ್ 100% ದುರಮ್ ವೀಟ್ ಇಂದ ಮಾಡಿರೋವಂಥದ್ದು. ಸೊ ಕ್ಯಾಲರಿ ಇರಲ್ಲ ನಿಮಗೆ. ವಾಟರ್ ಇಟ್ಕೊಂಡಿದ್ದೀನಿ, ಈಗ ಇದನ್ನು ಆ್ಯಡ್ ಮಾಡಬೇಕು. ಹಾಗೆ ಐ ಫಾರ್ಗಾಟ್ ಟು ಟೆಲ್, ಇದೇನೆಂದರೆ ಇದು ನಿಮಗೆ ಸ್ನ್ಯಾಕ್ಸ್, ಹೆಲ್ದಿ ಸ್ನ್ಯಾಕ್ಸ್ ಆ್ಯಂಡ್ ಸಲಾಡಿಗೆ, ಬಿಕಾಸ್ ಇದು 0 ಕೊಲೆಸ್ಟ್ರಾಲ್ ಇರೋದ್ರಿಂದ, ಆ್ಯಂಡ್ ಇದು ಫ್ರೀ ಫ್ರಮ್ ಆರ್ಟಿಫಿಷಿಯಲ್ ಕಲರ್ ಆ್ಯಸ್ ವೆಲ್. ನಾನು ಪಾಸ್ತಾನ ಬೇಯಿಸ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಖಾಲಿ ಇಟ್ಕೊಂಡಿದ್ದೀನಿ, ಬಿಕಾಸ್ ಇದರಲ್ಲಿ ನಾವು ರೆಡಿ ಮಾಡ್ಕೋಬೇಕು, ಲೈಕ್ ಸಾಸ್ ಆಗಲಿ ಇನ್ನೊಂದಾಗಲಿ. ಸೊ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಲ್ಲ ಇದಕ್ಕೆ. ಐ ಆಮ್ ಯೂಸಿಂಗ್ ಡಿಸ್ಯಾನೋ ಸಿಂಪ್ಲಿ ಹೆಲ್ದಿ ಆ್ಯಂಡ್ ಡಿಲಿಷಿಯಸ್ ಆಲಿವ್ ಆಯಿಲ್. ಬಿಕಾಸ್ ಯಾಕೆ ಅಂತ ಹೇಳ್ತೀನಿ, ಇಂಡಿಯನ್ ಫುಡ್ ಟೇಸ್ಟಿಗೆ ಇದು ಒಂದು ತುಂಬ ಲೈಟ್ ವೆಯ್ಟ್ ಅನಿಸುತ್ತೆ, ಹಾಗೆ ಲೈಕ್ ತುಂಬ ಒಂದು ಒಳ್ಳೆ ಸ್ಮೆಲ್ ಕೂಡ ಕೊಡುತ್ತೆ ಇದು. ಅಷ್ಟೇ ಅಲ್ಲ, ಮೇನ್ ಥಿಂಗ್ ಏನಂದರೆ 0 ಕೊಲೆಸ್ಟ್ರಾಲ್, ಇದು ಹೈ ಸ್ಮೋಕಿಂಗ್ ಪಾಯಿಂಟ್, ಗುಡ್ ಫಾರ್ ಹೋಮ್ ಮೇಡ್ ಮೈನೀಸ್. ಹಾಗೆ ಇನ್ನೊಂದು ಏನಂದರೆ ಇಟ್ ವಿಲ್ ಹೆಲ್ಪ್ ಯು ಲೋವರಿಂಗ್ ದ ಲೆವೆಲ್ ಆಫ್ ಬ್ಯಾಡ್ ಕೊಲೆಸ್ಟ್ರಾಲ್, ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಇಂದ ಇಟ್ ವಿಲ್ ಸೇಫ್ ಯು. ಸೊ ಎಸ್, ಇವಾಗ ನಾನು ಸ್ವಲ್ಪ ಇದನ್ನು ಅಷ್ಟೇ, ಇಟ್ಸ್ ಗುಡ್ ಫಾರ್ ಹೆಲ್ತ್, ಬಟ್ ಆದರೂ ಇದನ್ನು ಕಡಿಮೆನೇ ಯೂಸ್ ಮಾಡೋದು ನಾನು. ಐ ಗೆಸ್ ಸಾಕೆನ್ಸ್ ಇಲ್ಲಿಟ್ಟಿದ್ದೀನಿ ಆ್ಯಕ್ಚುಲಿ ನಾನು. ಈರುಳ್ಳಿ ಗೈಸ್, ಪಾಸ್ತಾ ರೆಡಿಯಾಗಿದೆ, ಇವಾಗ ತಿನ್ನೋದಷ್ಟೇ. ಇದಾಯ್ತು, ಕೆಮ್ಮಾಯ್ತು, ಕೆಮ್ಮು ನಿಜ ಭಯ ಆಯ್ತು ನನಗೆ ನವೀನ, ಶಾಕ್. ಸೊ ಗೈಸ್, ಎಷ್ಟೊಂದು ದಿನ ಆದಮೇಲೆ ನಾವು ನಮ್ಮ ಕಾರಲ್ಲಿ ಆಚೆ ಹೋಗ್ತಾ ಇದೀವಿ ಗೈಸ್. ಎಷ್ಟೊಂದು ದಿನ ಆದ್ಮೇಲೆ ಕಾರಲ್ಲಿ ಆಚೆ ಹೋಗ್ತಾ ಇದ್ಯಾ? ಅಂದ್ರೆ ಇಬ್ರೆ. ಯೋಚನೆ ಮಾಡು ನೋಡಿ, ಇಷ್ಟು ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ ನಿಜಾನೇ ನಾನು ಹೇಳಿದ್ದು ನವೀನ. ಓಕೆ, ಹೊಡಿಯೋಕೆ ಬರ್ತಾನೆ ಗೈಸ್ ಇವನು. ಸೊ ಇವಾಗ ನಾವು ಆಕ್ಚುಲಿ RR ನಗರ್ ಅಲ್ಲಿ ಇದೀವಿ. ಇನ್ಮೇಲೆ ನಾನು ಸ್ಟಾರ್ಟ್ ಹೆಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಗೊತ್ತಾ, ಯೂಟ್ಯೂಬ್ ಅಲ್ಲಿ. ಸೊ ಹಾಯ್ ಗರ್ಲ್ಸ್ ಅಂಡ್ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ರಚ್ಚು ನವೀನ್ ಯೂಟ್ಯೂಬ್ ಚಾನಲ್. ಹಂಗಂದ್ರೆ ಇವಾಗ ನಿನ್ ಪ್ರಕಾರ ನಮ್ ಬ್ಲಾಗ್ ಅನ್ನ ಯಾರ ಆಂಟಿ ನೋಡಲ್ಲ, ಅಂಕಲ್ಸ್ ನೋಡಲ್ಲ, ಅಜ್ಜಿ ನೋಡಲ್ಲ, ತಾತ ನೋಡಲ್ಲ, ಅವರೆಲ್ಲ ಹೆಂಗ್ ಅನ್ಕೊಂತಾರೆ ಗರ್ಲ್ಸ್ ಬಾಯ್ಸ್ ಅವರೆಲ್ಲ. ನೋ ನಾನು ಆಕ್ಚುಲಿ ಚೇಂಜ್ ಮಾಡಿದ್ದೆ, ಬಟ್ ಮರ್ತೋಗ್ಬಿಟ್ಟಿದ್ದೀನಿ. ಮೊನ್ನೆ ತಾನೇ ನಾನು ಚೇಂಜ್ ಮಾಡಿದೆ. ಸೊ ಹಾಯ್ ಹಲೋ ಹಂಗಲ್ಲ, ಬೇರೆ ಏನೋ ಹೇಳ್ದೆ, ಮರ್ತೋಗ್ಬಿಟ್ಟೆ ನಾನು. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ನಾವು ಡಿಸೈಡ್ ಮಾಡ್ಕೊಂಡ್ಬರ್ತೀವಿ ಏನು ಇಂಟ್ರೋ ಚೇಂಜ್ ಮಾಡಬೇಕು ಅಂತ, ಬಿಕಾಸ್ ಎಲ್ಲರೂ ಕಾಮನ್ ಆಗಿಬಿಟ್ಟಿದೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅನ್ಕೊಂಡು. ಸೊ ಏನಾದರೂ ಒಂಚೂರು ಚೇಂಜ್ ಮಾಡೋಣ ಅಲ್ವಾ, ನಾವು ಚೇಂಜ್ ಮಾಡಬೇಕು. ಮಾಡೋಣ ಗೈಸ್, ಮಾಡೋಣ. ಆ್ಯಂಡ್ ಏನೋ ಹೇಳ್ಬೇಕು ಅನ್ಕೊಂಡು ಎಲ್ಲ ಮರ್ತೋಗ್ಬಿಟ್ಟೆ ಗೈಸ್ ನಾನು. ಸೊ ಇವಾಗ ಎಷ್ಟೊಂದು ದಿನ ಆದಮೇಲೆ ಆಚೆ ಹೋಗ್ತೀನಿ. ಇಲ್ಲ ಒಂಚೂರು ಒಂದು ಅರ್ಧ ಗಂಟೆ ಹಿಂಗೆ ಹೋಗ್ಬಿಟ್ಟು ಒಂಚೂರು ಶಾಪಿಂಗ್ ಇತ್ತು ಗೈಸ್, ಶಾಪಿಂಗ್ ಮಾಡ್ಕೊಂಡು. ಆ್ಯಕ್ಚುಲಿ ನಾನು ಇವನ್ನ ಕೇಳಿದೆ ಜಯನಗರ್ ಕರ್ಕೊಂಡು ಹೋಗೋ, ಇಲ್ಲ ಮಲ್ಲೇಶ್ವರಂ ಕರ್ಕೊಂಡು ಹೋಗೋ ಅಂತ. ಇವ್ನು ಕರ್ಕೊಂಡೇ ಹೋಗಿಲ್ಲ ಗೈಸ್ ನಾನು ಮಲ್ಲೇಶ್ವರಮಿಗೆ. ಸೊ ವಿಷಯ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ವಿಚಾರಗಳಿದೆ ನಾವು ನಿಮ್ಮ ಹತ್ರ ಶೇರ್ ಮಾಡುವಂಥದ್ದು ಗೈಸ್. ಎಷ್ಟೊಂದಿನಿಂದ ಇದು ಕ್ವೆಶನ್ಸಿಗೆ ಆನ್ಸರ್ ಸಿಗುತ್ತೆ. ಹಾಗೆ ನಾವು Q&A, ನಾನು ಆ್ಯಕ್ಚುಲಿ ನನ್ನ ಪ್ರೊಫೈಲಲ್ಲಿ ನಾವೇನ Q&A ಹಾಕಿದ್ದೆ ಆಯಿತಾ, ಕ್ವೆಶನ್ ಆ್ಯಂಡ್ ಆನ್ಸರ್. ಅದನ್ನ ಆಲ್ರೆಡಿ ಕ್ವೆಶನ್ಸ್ ಕೇಳಿದ್ರು, ಬಟ್ ನಾನು ಆನ್ಸರ್ ಮಾಡಬೇಕು ಅದನ್ನು. ಏನು ಕ್ವೆಶನ್ ಕೇಳಿದ್ರು? ಅದೇ ಏನು ಆಸ್ಮಿ ಕ್ವೆಶನ್ಸ್ ಹಾಕಿದ್ದೆ, ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀವಿ ಅಂತ. ಈಗ ಏನು ಅಂದರೆ ಎಷ್ಟೊಂದು ಕೇಳಿದ್ರೆ ನಾವು ಅದನ್ನ ವಿಡಿಯೋ ಮಾಡಬೇಕು. ಗೈಸ್, ಎಷ್ಟೊಂದು ಜನ ಆಲ್ರೆಡಿ ಬೈತಿದ್ದೀರಾ ಅಂತ ಗೊತ್ತು, ನಾವು ಕೇಳಿ ಇಷ್ಟೊಂದು ದಿನ ಆಯಿತು ಅಂತ. ಸೊ ಸಾರಿ, ಬಟ್ ಆದರೆ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನಾನು ನವೀನ ಒಂದು ಕ್ವೆಶನ್ ಕೇಳಬೇಕಂತಿದ್ದೆ ಗೈಸ್. ಅವನು ಇವತ್ತು ಒಂದು ರೀಲ್ ಪೋಸ್ಟ್ ಮಾಡಿದ್ದ ಆಯಿತಾ, ಆ ವಿಷಯದ ಬಗ್ಗೆ ನಾನು ನವೀನ್ ಒಪಿನಿಯನ್ ಕೇಳಬೇಕು. ಒಪಿನಿಯನ್ ಕೇಳೋದಲ್ಲ, ಅವ್ನು ಆಲ್ರೆಡಿ ಹೇಳಿದ್ದಾನೆ ಅವನ ಒಪಿನಿಯನ್ ಇನ್ಸ್ಟಾಗ್ರಾಮಲ್ಲಿ, ಬಟ್ ಆದರೂ ನಾನು ಅದ್ರ ಬಗ್ಗೆ ಮಾತಾಡಬೇಕಿತ್ತು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಮಾತಾಡೋಕ್ಕೆ
ಅದು ತುಂಬ ಲೆಂತಿ ವಿಡಿಯೋ ಹಾಕೋಕ್ಕಾಗಲ್ಲ. ಅಂದರೆ ಮಿನಿಮಮ್ 1.5 2 minutes. ಇವಾಗ ನಾನು ಅವನ್ನೆಲ್ಲ ಮಾತಾಡೋದು 3-4 minutes ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಯೂಟ್ಯೂಬಲ್ಲಿ ಮಾತಾಡ್ತಿದ್ವಿ. ಸೊ ನವೀನ್ ಒಪಿನಿಯನ್ ಕೇಳಬೇಕು ನಾನು. ನವೀನ್ ಒಪಿನಿಯನ್ ಏನು ಆ ಟಾಪಿಕ್ ಬಗ್ಗೆ? ಏನು ಒಪಿನಿಯನ್ ಅಂತಂದರೆ ಅವರು ಗಂಡಸರ ಫಸ್ಟ್ ಆಫ್ ಆಲ್ ಅಂತ ನಂಗೆ ಡೌಟು. ಒಂದು ಥಿಂಗ್, ಗಂಡಸಾದನು ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡಬೇಕು ಹುಡುಗಿರ ಬಗ್ಗೆ, ಓಕೆನಾ? ಅವನು ಹೆಂಗೆ ಮಾತಾಡಬೇಕು, ನಾನು ಇನ್ನ ಕ್ವೆಶನ್ ಕೇಳಲ್ಲ ಇನ್ನೊಂದು. ಈಗ ಹೇಳಿದವನೊಬ್ಬ ಆದ್ರೆ ಆ ಕಡೆ ಈ ಕಡೆ ಕೇಳಿಸ್ಕೊಂಡವ್ರು ಅವ್ರದ್ದು ಸರಿನಾ? ಈಗ ನೀನಾಗಿರೋ ಜಾಗದಲ್ಲಿ ಏನ್ ಮಾಡ್ತಿದ್ದೆ? ಎದ್ದು ಅದು ತಪ್ಪು ಅಂತ ಹೇಳ್ತಾ ಇದ್ದೆ ತಾನೆ, ಯಾಕಂಗ್ ಮಾತಾಡ್ತಾ ಇದೀಯ ನೀನು ಅಂತ. ಈಗ ಅವ್ನ ಪಕ್ಕ ಇರೋರೆಲ್ಲ ಕುತ್ಕೊಂಡು ಚಪ್ಪಾಳೆ ಹೊಡಿತಾ ಇದ್ರು. ಅದನ್ನೇ ಹೇಳ್ತಾರದು ಅವರೆಲ್ಲರೂ ಅದೇ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಅವ್ರ ಮನೇಲಿ ಅಕ್ಕ ತಂಗಿಯರ್ ಇದ್ದಿದ್ರೆ ಆಯ್ತಾ, ಅವರು ಹೆಣ್ಮಕ್ಳು ಬೆಲೆ ಏನು ಅಂತ ಗೊತ್ತಿದ್ರೆ, ಹೆಣ್ಮಕ್ಳು ಜೊತೆ ಇದ್ದಿದ್ರೆ ಅವ್ರಿಗೆ ಅರ್ಥ ಆಗೋದು. ಅವ್ರಿಗೆ ಅದು ಇಲ್ಲ, ಅವ್ರು ಯಾರು ಅಷ್ಟನಕ್ಕೂ ಇಲ್ಲ. ಸೊ ಅದಕ್ಕೇನೆ. ಅಂಡ್ ಇವಾಗ ನೀನ್ ಹೇಳು, ಇವಾಗ ನಾನ್ ಕೇಳ್ತಿದೀನಿ, 370 rupeesಗೆ ಇವಾಗ ಹುಡ್ಗಿದು ನಿಜ ಅವ್ರು ಇಷ್ಟು ಇಷ್ಟು ಲೋ ಲೆವೆಲಿಗೆ ತರ್ಕೋಬೇಕು ಗೈಸ್. ಆಬ್ವಿಯಸ್ಲಿ ಇವಾಗ ನಮಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿರುತ್ತೆ. ಇವಾಗ 370 rupeesಗೆ ನಮ್ ಒಂದು ಮಾಯಶ್ಚರೈಸರು ಸಿಗಲ್ಲ. ಅದನ್ನೇ ಹೇಳ್ತಾ ಇರೋದು. ಈಗ ಎಷ್ಟೊಂದು ಜನಕ್ಕೆ ಹುಡುಗರಿಗೆ ಬ್ರೇಕಪ್ ಆಗಿರುತ್ತೆ, ಓಕೆನಾ? ಆದ್ರೂ ಕೆಲವು ಹುಡುಗರು ಆ ಹುಡುಗಿ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ. ಎಲ್ಲೋ ಇಲ್ಲಿ ಚೆನ್ನಾಗಿರ್ಲಿ ಬಿಡಪ್ಪ. ಅಲ್ಲ, ಎಕ್ಸಾಂಪಲ್ ತಗೋಬೇಕಾದ್ರೆ ನನಗೆ ಕ್ಲೋಸ್ ಫ್ರೆಂಡ್ ಎಕ್ಸಾಂಪಲ್ ನವೀನ್ ಬೆಸ್ಟ್ ಫ್ರೆಂಡ್ಸ್ ಈಗ ನಾವು ರೀಸೆಂಟ್ ಟೈಮಲ್ಲಿ ನೋಡಿದೀವಿ. ಅಂಡ್ ನಾನು ಕೂಡ ತುಂಬಾ ಜನ ಆ ತರ ನೋಡಿದೀನಿ. ಈ ತರ ಹುಡುಗರು ಇರೋ ಒಂದು ಜನರೇಷನ್ ಒಂದಿದ್ರಲ್ಲಿ ಈ ತರ ಹುಡುಗರು ಇರ್ತಾರ ಅನ್ನೋದು ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ನನಗೆ. ಅಂಡ್ ಇನ್ನೊಂದೇನು ಕ್ವೆಶನ್ ಮಾರ್ಕ್ ಅಂದ್ರೆ, ಈಗ ನಮ್ಮನ್ನ ನಾವು ಕೇಳ್ತೀವಿ, ನಮ್ಮನ್ನ 12 ಗಂಟೆ ರಾತ್ರಿ ನಾವು ಒಬ್ಬರೇ ಓಡಾಡಿದ್ರು ನಮಗೆ ಸೇಫ್ಟಿ ಬೇಕು. ನಮ್ಮ ಪಕ್ಕದಲ್ಲಿ ಇವಾಗ ಬೆಳಿಗ್ಗೆ ಹೊತ್ತೇ ಸೇಫ್ಟಿ ಇಲ್ಲ ಈ ತರ ಮಾತಾಡ್ತಾರೆ. ನೈಟ್ 12 ಗಂಟೆಗೆ ನಾವು ಸೇಫ್ಟಿ ಬೇಕು ಅಂದ್ರೆ ಎಲ್ಲಿಂದ ಕೊಡ್ತಾರೆ? ಸೊ ಅದು ಒಂದು. ಅಂಡ್ ನನ್ಗೆ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಅಲ್ಲ, ಫಸ್ಟ್ ಆಫ್ ಆಲ್, ಬಿಕಾಸ್ ನಂಗೆ BP ರೈಸ್ ಆಗುತ್ತೆ. ನಾನು ಒಂದೇ ಕ್ವೆಶನ್ ಕೇಳೋದು, ಏನು ಕೇಳ್ತೀನಿ ಅಂದ್ರೆ, ಈಗ ಆ ಹುಡುಗ ಅವರ ಅಪ್ಪ ಅಮ್ಮ ಯಾರಿದ್ದಾರೆ, ಸೊ ಕಾಲ್ಡ್ ಪೇರೆಂಟ್ಸ್ ಅಂತ, ಹೌದು ತಪ್ಪನ್ನ ನಾನು ಹೇಳ್ತಾ ಇಲ್ಲ. ಅವ್ರ ಮಕ್ಳನ್ನ ಚೆನ್ನಾಗೇ ಬೆಳೆಸಿರ್ಬೋದು, ಅವ್ರು ಬೆಳೆದಿಲ್ಲ, ಅವ್ರ ಮೆಂಟಾಲಿಟಿ ಚೇಂಜ್ ಆಗಿರ್ಬೋದು. ಬಟ್ ಈಗ ಅವ್ರ ಅಪ್ಪನೂ ಇನ್ ರಿಟರ್ನ್ ಏನಾದ್ರು ಕೊಟ್ಟಿದ್ರು ಅವ್ರ ಅಮ್ಮಂಗೆ 370 rupeesಗೋಸ್ಕರ. ಲೈಕ್ ಅದ್ರ ಬಗ್ಗೆ. ಅಂಡ್ ಸೋ ಕಾಲ್ಡ್ ಅವ್ರು ಯಾರು ಸ್ಟ್ಯಾಂಡಪ್ ಕಾಮಿಡಿಯನ್ ಇದ್ರಲ್ಲ, ಅವರು 4 million ಫಾಲೋವರ್ಸ್ ಇಟ್ಕೊಂಡು, ಐ ಡೋಂಟ್ ನೋ ಅವ್ರು ಏನು ಇನ್ಫ್ಲೂಯೆನ್ಸ್ ಮಾಡ್ತಿದ್ರು ಜನಕ್ಕೆ ಅನ್ನೋದನ್ನ ಖಂಡಿತವಾಗ್ಲೂ ನಂಗೆ ಗೊತ್ತಿಲ್ಲ. ಆ್ಯಂಡ್ ನಂಗೆ ಗೊತ್ತಿಲ್ಲ, ಇದು ಯಾರೋ ಒಬ್ಬ ಇನ್ಫ್ಲೂಯೆನ್ಸರ್ ಹಾಕಿದ್ರು ಅದನ್ನ. ಅವ್ರು ಏನು ಹೇಳಿದಾರಂತೆ ಗೊತ್ತಾ? ಸಾರಿ, ನಾನು ಕಲ್ತ್ಕೋತೀನಿ ಇನ್ಮೇಲೆ ಆ ಥರ. ಹಂಗಂದ್ರೆ ಇಷ್ಟು ವರ್ಷ ಅವ್ರಿಗೆ 35 years old, ಅವ್ರೇನು ಕಲ್ತೇ ಇಲ್ವಾ? ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡೋದು 35 ವರ್ಷ ಕಲಿಬೇಕಾ ನೀನು? 35 years ಬೇಕಾ ನಿಂಗೆ ರೆಸ್ಪೆಕ್ಟ್? ಐ ಆಮ್ ನಾಟ್ ಟೆಲ್ಲಿಂಗ್ ಹೆಣ್ಮಕ್ಳು ಅಂತ ಹೇಳ್ತಾ ಇಲ್ಲ. ಒಬ್ಬ ಹ್ಯೂಮನ್ ಇನ್ನೊಬ್ಬ ಹ್ಯೂಮನ್ ಕೊಡ್ಬೇಕಾಗಿರೋ ಒಂದು ರೆಸ್ಪೆಕ್ಟ್, ದಟ್ ಟು ಇನ್ ಪಬ್ಲಿಕ್. ನೀನು ಪ್ರೈವೇಟ್ ಅಲ್ಲಿ ನಿನ್ ಲೀನಿಯನ್ಸ್ ನೀನ್ ಹೆಂಗಾದ್ರೂ ಇದ್ಕೊಂಡು ನಿನ್ನ ಇಷ್ಟ. ಬಟ್ ಅದ್ರ ನೀನ್ ಪಬ್ಲಿಕ್ ಅಲ್ಲಿ 35 years ಬೇಕಿತ್ತ ನಿಮಗೆ ಕಲಿಯೋಕೆ? ಐ ಆಮ್ ಸೋ ಸಾರಿ ಟು ಸೇ ದಿಸ್, ದಟ್ಸ್ ವೆರಿ ರಾಂಗ್. ಅಂಡ್ ಅಷ್ಟೇ, ಏನು ಮಾತಾಡೋದು ವೇಸ್ಟ್. ಅಂಡ್ ನಾನು ಹುಡುಗಿರ್ಗೆ ಹೇಳ್ಬೇಕಿದ್ದೇನೆ, ದಯವಿಟ್ಟು ನೀವು ಯಾರನ್ನ ಚೂಸ್ ಮಾಡ್ತೀರಾ ಒಂದ್ ಸ್ವಲ್ಪ ಯೋಚನೆ ಮಾಡಿ, ಟೈಮ್ ತಗೊಂಡು ಪ್ಲೀಸ್ ಚೂಸ್ ಮಾಡಿ. ಅದು ಬಿಟ್ಟು ಜೋಶಲ್ಲಿ ನೀವೆಲ್ಲ ಇದು ಮಾಡಿದ್ರೆ ನೋಡಿ ಹಿಂಗೆಲ್ಲ ಅನ್ಸ್ಕೋಬೇಕಾಗುತ್ತೆ ಕೊನೆಗೆ. ಸೊ ಡೋಂಟ್ ಡೂ ದ್ಯಾಟ್. ಹುಡುಗಿರು ಅಷ್ಟೇ, ಹುಡುಗರು ಅಷ್ಟೇ. ನೀವು ಹುಡುಗರು ಅಷ್ಟೇ, ಯಾವ ಹುಡುಗಿನ ಚೂಸ್ ಮಾಡ್ತೀರಾ ಅದನ್ನು ಕೂಡ ನೋಡ್ಕೊಂಡು ಮಾಡಬೇಕು. ಬಿಕಾಸ್ ಎಂಡ್ ಆಫ್ ದ ಡೇ ಹಿಂಗೆ ಪಬ್ಲಿಕಲ್ಲಿ ಅನ್ಸ್ಕೋಬೇಕು ಅಂದರೆ ಯಾರ ಕೈಲೂ ಆಗಲ್ಲ ಅದು. ಆ್ಯಂಡ್ ಆ ಹುಡುಗಿಗೆ ಈಗ ಎಷ್ಟು ಬೇಜಾರಾಗಿರುತ್ತೋ ಅನ್ನೋದು ನನಗೆ ಫೀಲ್ ಆಗ್ತದೆ. ಆ ಹುಡುಗಿ ಇದನ್ನು ಕೇಳಿಸ್ಕೊಂಡು ಇದೆಷ್ಟು ವೈರಲ್ ಆಗಿ ಆ ಹುಡುಗಿಗೆ ಹೆಂಗೆ ಫೀಲ್ ಆಗ್ತಿರ್ತೆ. ಐ ಆಮ್ ಸೋ ಸಾರಿ ಫಾರ್ ದಟ್ ಗರ್ಲ್. ಅಷ್ಟೇ ಗೈಸ್. ಅಷ್ಟೇ ಅದು ಅವ್ರ ಬಗ್ಗೆ ಏನು ಗೊತ್ತಾ, ಕೊಚ್ಚೆ ಎಷ್ಟಿದ್ರು ಕೊಚ್ಚೆನೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಡ್ಬೇಕು ಅಷ್ಟೇ. ನಿಜ. ಏನಕ್ಕೆ ಮಾತಾಡಿರೋದಂತಂದ್ರೆ, ನಾನು ಒಬ್ಬ ಇನ್ಫ್ಲುಯೆನ್ಸ್ ಆಗಿ ಮಾತಾಡಲೇಬೇಕು. ಒಳ್ಳೆದಾರ ಸರಿ, ಕೆಟ್ಟದಾರ ಸರಿ, ಏನಾದರೂ ಮಾತಾಡಲೇಬೇಕು. ಹೌದು. ಆ್ಯಂಡ್ ನಮ್ಮ ಪಾಯಿಂಟ್ ಆಫ್ ವ್ಯೂ, ಆ್ಯಕ್ಚುಲಿ ನವೀನು ನಾನು ಇಬ್ರು ಈ ಥರ ವಿಷಯಗಳೆಲ್ಲ ಸ್ವಲ್ಪ ದೂರ ಇರ್ತೀವಿ. ಅಂದರೆ ಜಾಸ್ತಿ ಎಲ್ಲ ಇದು ಮಾಡೋಕ್ಕೆ ಹೋಗಲ್ಲ ನಾವು. ಬಟ್ ಈ ವಿಷಯದಲ್ಲಿ ಇಟ್ ಇಸ್ ನೋ ರಾಂಗ್. ನಾವು ಸ್ಟ್ಯಾಂಡ್ ತಗೊಳ್ಳೇಬೇಕು. ನೆಕ್ಸ್ಟ್ ನಮ್ಗಾದಾಗಲೂ ಎಲ್ಲರೂ ಹಿಂಗೆ ಅಂತಾರೆ ಆಮೇಲೆ, ಓ ನಮ್ಗೆ ಯಾಕೆ ಬೇಕಿರ್ತಾವ ಸರ್? ನೋ, ಅದನ್ನು ಮಾಡಬಾರದು ಅಷ್ಟೇ. ಆ್ಯಂಡ್ ಇವತ್ತಿನ ವೆದರ್ ಹೆಂಗಿದೆ ನೋಡಿ ಗೈಸ್, ಚೆನ್ನಾಗಿದೆ ಅಲ್ಲ? ಫುಲ್ ತಣ್ಣಗಿದೆ. ಬಿಸಿಲು ಇಷ್ಟೊತ್ತಿಗೆ ಇನ್ನೂ ಬಿಸಿಲಿರೋದು ಒಂದು ಎಷ್ಟು 5:36ವರೆಗೂ. ಬಟ್ ಇವತ್ತು ತುಂಬ ಚೆಂದ ಇದೆ ಗೈಸ್. ಆ್ಯಂಡ್ ಇನ್ನೇನು ನಾವೇನು ಸಮಾಚಾರ? ಏನಿಲ್ಲ,
ಜಾಸ್ತಿ ಕಾರಲ್ಲಿ ಬ್ಲಾಗ್ ಮಾಡಬಾರ್ದು ಅಂತ. ಇಲ್ಲ ಪರವಾಗಿಲ್ಲ, ನಾನು ಅಷ್ಟೊಂದು ಜನ ನೋಡಿದ್ದೀನಿ, ಎಲ್ಲರೂ ವ್ಲಾಗ್ ಮಾಡ್ತಾರೆ, ಅದರಲ್ಲೇನು ತಪ್ಪಿಲ್ಲ. ನಾವು ಎಷ್ಟೋ ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ಎಷ್ಟೋ ಕಡಿಮೆ ಮಾಡಿದ್ದೀವಿ ನಾವು, ಬಿಕಾಸ್ ನಾನು ಹೇಳ್ತಾ ಇರೋದು ಕಾರಲ್ಲಿ ಬ್ಲಾಗ್ ಮಾಡೋದು ಓಕೆ, ಬಟ್ ಒಂದೇ ಜಾಗದಲ್ಲೇ ಮಾಡೋದು ಬೇಡ ಎಲ್ಲ. ಇದು ಒಂದು ವಿಷಯ ಹೇಳ್ಬೇಕಿತ್ತು ಅಷ್ಟೇ ಗೈಸ್. ಇವಾಗ ಬನ್ನಿ, ಇವಾಗ ಆಚೆ ಹೋಗಿ ನಾವು ಆ್ಯಕ್ಚುಲಿ ಊಟನೂ ಮಾಡ್ಕೊಂಡು ಬಂದ್ಬಿಟ್ವಿ ಆಚೆನೆ, ಡಯಟಲ್ಲಿ ಇದ್ರಿಂದ ಇಬ್ಬರು ಅಷ್ಟೇ. ಬನ್ನಿ ಹೋಗೋಣ. ಸೊ ಗೈಸ್ ಎಸ್, ಇವಾಗ ಜಸ್ಟ್ ನಾನು ಮನೆಗೆ ಬಂದೆ. ಆ್ಯಂಡ್ ಮನೆಗೆ ಬಂದ ಮೇಲೆ ವಾಟ್ ಐ ಥಾಟ್ ವಾಸ್ ನಿಮಗೆ ತೋರಿಸೋಣ ದ್ಯಾಟ್ ನಾನು ಡೈಲಿ ಎಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀನಿ ಅಂತ. ಬಟ್ ಮೈ ಟಾರ್ಗೆಟ್ ಇಸ್ 15,000. ಆ್ಯಂಡ್ ಇವತ್ತು ಎಷ್ಟಾಗಿದೆ ಗೊತ್ತಾ? ಕಾಣಿಸ್ತಿದೆ, ಉಲ್ಟಾ ಕಾಣಿಸ್ತಿದೆ. 8540, 8540 8540 ಸ್ಟೆಪ್ಸ್ ಮುಗಿಸಿದ್ದೀನಿ ನಾನು. ಆ್ಯಂಡ್ ನನ್ನ ಡೈಲಿ ಟಾರ್ಗೆಟ್ ವಿಲ್ ಬಿ 15,000. ಬೈ ಚಾನ್ಸ್ 15,000 ಆಗಿಲ್ಲ ಅಂದರೆ 10,000 ಇಸ್ ಮಸ್ಟ್ ಆ್ಯಂಡ್ ಶುಡ್ ನಾನು ಕಂಪ್ಲೀಟ್ ಮಾಡೋದು. ಬಿಕಾಸ್ ಇಟ್ ವಿಲ್ ಹೆಲ್ಪ್ ಯು, ಲೈಕ್ ನಿಮ್ಮ ಟಾರ್ಗೆಟ್ ಏನಿದೆ ನಿಮ್ಮ ಫ್ಯಾಟ್ ಲಾಸ್ ಜರ್ನಿಗೆ, ಇಟ್ ವಿಲ್ ಹೆಲ್ಪ್ ಯು. ಬಿಕಾಸ್ ಯಾಕಂದರೆ ಈಗ ನಾವು ಯೂಶ್ವಲಿ ಏನು ಮಾಡ್ತೀವಿ, ಥ್ರೆಡ್ಮಿಲ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಯೂಸ್ ಮಾಡಬೇಕು, ಬಟ್ ವೆನ್ ಯು ಗೆಟ್ ಟೈಮ್ ಟು ವಾಕ್, ನೀವು ವಾಕ್ ಮಾಡಬೇಕು. ಸೊ ದಟ್ ವಿಲ್ ಬಿ ಬೆಸ್ಟ್ ಅಂತ ಅನ್ಸುತ್ತೆ ನನಗೆ. ಸೊ ಇವಾಗ ಬಂದು ವಾಕ್ ಮಾಡಿ ಸ್ವಲ್ಪ ಸುಸ್ತಾಯಿತು ಗೈಸ್. ಆಚೆನೇ ಇವಾಗ ಬೆಳಗ್ಗೆ ಏನು ಗೊತ್ತಾ ನಾನು ಹಿಂಗೆ ಮಾಡ್ತೀನಿ ಗೊತ್ತಾ, ಬೆಳಗ್ಗೆದು 5K ಸ್ಟೆಪ್ಸ್ ಮುಗಿಸ್ಕೊಂಡಿನಿ. ಸೊ ಅಂದಮೇಲೆ ಮತ್ತೆ ಆಚೆ ಈಚೆ ಎಲ್ಲ ಓಡಾಡ್ಕೊಂಬಂದು ಆಲ್ರೆಡಿ 10 ಆಗಿಬಿಟ್ಟಿರುತ್ತೆ. ಸೊ ಇನ್ನು 5 ಅಷ್ಟೇ ಅಲ್ವಾ, ಒಂದು ಹಾಫ್ ಆನ್ ಅವರ್ ಅಷ್ಟರಲ್ಲಿ ಐ ಕವರ್ ಇಟ್ ಆಫ್. ಸೊ ನಂಗೆ ಗೊತ್ತಿಲ್ಲ 15,000 ಸ್ಟೆಪ್ಸಿಗೆ ಎಷ್ಟು ಕಿಲೋಮೀಟರ್ಸ್ ಅಂತ. ಸೊ ನೀವು ಅದನ್ನ ತಿಳ್ಕೊಂಡು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ 15,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ ಅಂತ. ಆ್ಯಂಡ್ ನೋಡಿ ಗೈಸ್, ಇಲ್ಲಿ ಟೋಕಿಯೋ ಹೆಂಗೆ ಕೂತಾಳೆ. ಟೋಕಿಯೋ ಬೈಲ್ ಬೈಲ್, ಮೊಟ್ಟೆ ಕೊಡ್ತೀನಿ ಬೈಲ್, ಎಗ್ ಬೈಲ್, ಬೇಗಪ್ಪ ಬೇಗಪ್ಪ, ಬಾಮ್ಮ. ನೋಡಿ ಗೈಸ್, ಹುಷಾರಿರಲಿಲ್ಲ ನಮ್ಮ ಟೋಕಿಯೋಗೆ, ಈಗ ಬೆಟರ್ ಆಗಿದ್ದಾಳೆ. ನಾನು ಆ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡ್ತೀನಿ ನೋಡಿ. ಅವಳಿಗೆ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದ್ವಿ. ಬಟ್ ಆ ಥರ ಮೇಜರ್ ಇಲ್ಲ, ಬಟ್ ಸ್ಟಾರ್ಟ್ ಆಗ್ತಿದೆ. ಅದನ್ನು ನಾವು ಈಗಲೇ ಕ್ಯೂರ್ ಮಾಡ್ಕೋಬೇಕು. ಆ್ಯಂಡ್ ಸರ್ಜರಿ ಮಾಡಬೇಕಂತ ಹೇಳಿದ್ದಾರೆ ಈ ಮಂತ್ ಆ್ಯಂಡ್ ಲೆಟ್ಸ್ ಹೋಪ್ ಫಾರ್ ಬೆಸ್ಟ್. ಏನಾಗುತ್ತೆ ನೋಡುವ ಅಷ್ಟೇ ಗೈಸ್, ಇನ್ನೆಂತ ಇಲ್ಲ. ನಾನು ನೈಟಿಗೆ ಏನು ಊಟ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೇನೆ. ಬಿಕಾಸ್ ಇಟ್ಸ್ ಆಲ್ರೆಡಿ 7:27. ನಾನು ಇನ್ಮೇಲಿಂದ ಒಂದು 8 o'clock ಊಟ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆಗಲ್ಲ, ಬಟ್ ಆದರೂ ಟ್ರೈ ಮಾಡೋಣ ಗೈಸ್. ಆ್ಯಂಡ್ ನನ್ನ ಸ್ಕಿನ್ ನೋಡಿ ಗೈಸ್, ಮೈ ಸ್ಕಿನ್ ಇಸ್ ಗ್ಲೋಯಿಂಗ್. ಯಾಕಂದರೆ ನಾನು ಇವಾಗ ಕುಕ್ಕುಂಬರ್ ತಿಂತಾಯಿದ್ದೀನಿ. ಕುಕ್ಕುಂಬರ್ ನಾನು ಮುಂಚೆ ತಿಂತಾನೇ ಇರಲಿಲ್ಲ, ಅದಕ್ಕೆ ಇವತ್ತಿಗೆ ಸುಸ್ತಾಗ್ತದೆ ಅಷ್ಟೇ. ಆಮೇಲೆ